ರತ್ನರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಗಂಡಾಂತರಗಳು ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಜಾತಕದ ಮೊರೆ ಹೋಗ್ತಾರೆ, ಪರಿಹಾರಗಳನ್ನು ಮಾಡ್ಕೊಳ್ತಾರೆ, ಜೊತೆಗೆ ದೇವರ ಮೊರೆ ಹೋಗ್ತಾರೆ, ಸಾಕಷ್ಟು ದಾನ ಧರ್ಮಗಳನ್ನು ಮಾಡ್ತಾರೆ. ಆದರೆ ಈ ರತ್ನಗಳು ಜೀವನದಲ್ಲಿ ಸಾಕಷ್ಟು ಮಿರಾಕಲ್ಸ್ ಅನ್ನ ಉಂಟು ಮಾಡುತ್ತವೆ. ಅದು ಹೇಗೆ ಸಾಧ್ಯ ಅಂತೀರಾ? ಕಳೆದ ಸಂಚಿಕೆಗಳಲ್ಲಿ ನೀವು ಆಗಾಗಲೇ ತಿಳ್ಕೊಂಡಿದ್ದೀರಿ ಯಾವ ರಾಶಿಯವರು, ಯಾವ ನಕ್ಷತ್ರದವರು, ಯಾವ ಜಮ್ಸ್ ಅನ್ನು ಧರಿಸಬೇಕು ಅಂತ. ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ಯಾವ ಲಗ್ನದವರು ಯಾವ ಜಮ್ಸ್ ಅನ್ನು ಧರಿಸೋದ್ರಿಂದ ಜೀವನದಲ್ಲಿ ಮಹತ್ತರ ಬದಲಾವಣೆಗಳಾಗುತ್ತೆ, ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಆಫ್ ಆಸ್ಟ್ರೋ ಜಮ್ಸ್ ಅಂಡ್ ಜ್ಯುವೆಲ್ಸ್ನ ಡಾಕ್ಟರ್ ಯಾಕೂಬ್ ಅಬೀದಿಯವರು. ಬನ್ನಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ. ವೆಲ್ಕಮ್. ಥ್ಯಾಂಕ್ ಯು ಮೇಡಮ್. ಈಗಾಗಲೇ ಕಳೆದ ಸಂಚಿಕೆಗಳಲ್ಲಿ ನೀವು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬಂದಿದ್ದೀರಿ, ಯಾವ ರಾಶಿಯವರು ಯಾವ ಜಮ್ಸನ್ನು ಧರಿಸಬೇಕು, ನಕ್ಷತ್ರದವ್ರು ಧರಿಸಬೇಕು ಅಂತ. ಅದರಲ್ಲಿ ವಿಶೇಷವಾಗಿ ಇವತ್ತು ಲಗ್ನದ ಬಗ್ಗೆ ಮಾತನಾಡೋಣ ಅಂತ ಹೇಳಿದ್ರಿ. ಏನಿದು ಲಗ್ನದ ವಿಶೇಷತೆ ಅಂತೀರಿ? ನೋಡಿ, ನಾನು ಲಾಸ್ಟ್ ಎಪಿಸೋಡ್ನಲ್ಲಿ ಹೇಳಿದ್ದೀನಿ. ಸೊ ನಿಮ್ಮ ಜಾತಕ ಪ್ರಕಾರ ನೀವು ಯಾವ ಜೆಮ್ಸ್ನ ನೀವು ವೇರ್ ಮಾಡಬೇಕು, ಇದು 5 ಕನ್ಸಿಡರ್ನಲ್ಲಿ ನೀವು ವೇರ್ ಮಾಡಬೇಕು. ಫಸ್ಟ್ ಒನ್ ನಾನು ಏನು ಹೇಳಿದೆ, ರಾಶಿ ಪ್ರಕಾರ ನೀವು ವೇರ್ ಮಾಡಬೇಕು. ಸೆಕೆಂಡ್ ಒನ್ ಹೇಳಿದೆ ಲಗ್ನ ಪ್ರಕಾರ ನೀವು ವೇರ್ ಮಾಡಬೇಕು. ಥರ್ಡ್ ಒನ್ ನಕ್ಷತ್ರ ಪ್ರಕಾರ. ಫೋರ್ತ್ ಒನ್ ನಿಮ್ಮ ಜಾತಕ ಪ್ರಕಾರ, ಉಚ್ಚ ಸ್ಥಾನ ಇದೆ, ನೀಚ ಸ್ಥಾನ ಇದೆ, ಅದೊಂದು ಪ್ರಕಾರ ವೇರ್ ಮಾಡೋದು. ಫಿಫ್ತ್ ಒನ್ ಬಂದುಬಿಟ್ಟು ದಶಾಭುಕ್ತಿ ಪ್ರಕಾರ ನಾನು ಹೇಳಿದೆ, ಯಾವ ದಶಾ ನಡೀತದೆ ಆ ದಶಾ ಪ್ರಕಾರ ಇಷ್ಟು ವರ್ಷ ಜೆಮ್ಸ್ನ ನಾವು ವೇರ್ ಮಾಡಬೇಕು. ಇದೊಂದು ಟಾಪಿಕ್ಸ್, 5 ಟಾಪಿಕ್ಸ್ ಅಂತ ಹೇಳಿದೆ. ಇನ್ನೊಂದು ಜೆಮ್ ಥೆರಪಿನಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಇರುತ್ತೆ. ಯಾವುದು ಅಂದರೆ ಯಾವ ರೀಸನ್ಗೆ, ಯಾವ ಪ್ರಾಬ್ಲಮ್ಸ್ಗೆ ಅಥವಾ ಯಾವ ನಮ್ಮ ಬಾಡಿ ಪ್ರಾಬ್ಲಮ್ಸ್ಗೆ ನಾವು ಯಾವ ಜೆಮ್ಸ್ ನಾವು ವೇರ್ ಮಾಡಬೇಕು ಅನ್ನೋ ಆ ಒಂದು ಟಾಪಿಕ್ನಲ್ಲಿ ನಾವು ಲಾಸ್ಟ್ ಟೈಮ್ ಡಿಸ್ಕಸ್ ಮಾಡಿದೆ. ಇವತ್ತು ತುಂಬ ಇಂಪಾರ್ಟೆಂಟ್ ನೋಡಬೇಕಂದ್ರೆ ಲಗ್ನ ಪ್ರಕಾರ. ಲಗ್ನ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಜಾತಕನಲ್ಲಿ. ಏನಕ್ಕೆ ರಾಶಿ ಚೇಂಜ್ ಆಗ್ಬೋದು, ಬಿಕಾಸ್ ನೀವು ಹೆಸರು ಚೇಂಜ್ ಮಾಡಿದರೆ ಚೇಂಜ್ ಆಗ್ಬೋದು ರಾಶಿ, ಅಥವಾ ಲಗ್ನ ನಕ್ಷತ್ರ ಇಟ್ ಮೈಟ್ ಬಿ ಚೇಂಜ್ ಬಿಕಾಸ್ ಆಫ್ ದಿ ಪಾದ. ಲಗ್ನ ಇದೆ ಅಲ್ಲ, ಅದು ಲಗ್ನ ನಿಮ್ಮ ಜಾತಕ ಒಂದ್ಸತಿ ಫಿಕ್ಸ್ ಆಯ್ತು ಅಂದರೆ ಆ ಲಗ್ನ ಸೇಮ್ ಫಿಕ್ಸ್ ಆಗಿರುತ್ತೆ. ಇವತ್ತು ನಾವು ನೋಡೋಣ ಯಾವ ಲಗ್ನಕ್ಕೆ ಯಾವ ಜೆಮ್ಸ್ಟೋನ್ ಬರುತ್ತೆ. ನೋಡಿ, ಒಂದು ಲಗ್ನಕ್ಕೆ 3 ಜೆಮ್ಸ್ಟೋನ್ ಬರುತ್ತೆ. ಏನಕ್ಕಂದರೆ ಇದು ಬಂದ್ಬಿಟ್ಟು ಕಾಮನ್ ಪ್ರಿಡಿಕ್ಷನ್, ಎಕ್ಸಾಕ್ಟ್ ಅಂತ ಹೇಳೋಕ್ಕಾಗಲ್ಲ. ಏನಕ್ಕಂದರೆ ಎಕ್ಸಾಕ್ಟ್ ನೋಡಬೇಕಂದ್ರೆ ಒಂದ್ಸತಿ ನಿಮ್ಮ ಜಾತಕ ಕನ್ಸಲ್ಟ್ ಮಾಡಬೇಕು. ಏನಕ್ಕಂದರೆ ಯಾವ ಮನೆಯಲ್ಲಿ ಯಾವ ಲಗ್ನ ಕೂತ್ಕೊಂಡಿದ್ದಾರೆ ಅದು ಒಂದು ತುಂಬ ಇಂಪಾರ್ಟೆಂಟ್ ಟಾಪಿಕ್ಸ್ ಇರುತ್ತೆ. ನೋಡಿ, ನಾನೇನಿಲ್ಲ, ಒಂದು ರಾಶಿಗೆ 3 ಜೆಮ್ಸ್ಟೋನ್ ಅಂತ ನೀವು ವೇರ್ ಮಾಡಬಹುದು. ನೋಡಿ, ಮೇಷ ರಾಶಿಗೆ ಯಾವ ಜೆಮ್ಸ್ಟೋನ್ ಬರುತ್ತೆ ಅದೊಂದು ತುಂಬ ಕ್ಯೂರಿಯಾಸಿಟಿ ಇರುತ್ತೆ. ಮೇಷ ರಾಶಿಗೆ ಬಂದುಬಿಟ್ಟು ಹವಳ ಜೆಮ್ಸ್ಟೋನ್, ರೆಡ್ ಕೋರಲ್ ಅಂತ ನಾವು ಹೇಳ್ತೀವಿ. ಹವಳ ಜೆಮ್ಸ್ಟೋನ್ ಬಂದುಬಿಟ್ಟು ಮೇಷ ರಾಶಿಯವರು, ಮೇಷ ಲಗ್ನ ಅವರು ವೇರ್ ಮಾಡ್ಬೋದು. ಸೆಕೆಂಡ್ ಒನ್ ಯಾವ ಜೆಮ್ಸ್ಟೋನ್ ಅಂದರೆ ಅದು ಬಂದುಬಿಟ್ಟು ರೂಬಿ ಜೆಮ್ಸ್ಟೋನ್, ಮಾಣಿಕ್ಯ ಜೆಮ್ಸ್ಟೋನ್ ಅಂತ ನಾವು ಹೇಳ್ತೀವಿ. ಥರ್ಡ್ ಒನ್ ಜೆಮ್ಸ್ಟೋನ್, ಯಾವ ಜೆಮ್ಸ್ಟೋನ್ ನಾವು ವೇರ್ ಮಾಡಬೇಕಂದ್ರೆ ಅದು ಬಂದುಬಿಟ್ಟು ಕನಕ ಪುಷ್ಪರಾಗ, ಯೆಲ್ಲೋ ಸಫೈರ್ ಜೆಮ್ಸ್ಟೋನ್ ನೀವು ವೇರ್ ಮಾಡಬೇಕು. ನೋಡಿ, ಯೆಲ್ಲೋ ಸಫೈರ್ ಜೆಮ್ಸ್ಟೋನ್ ಬಂದುಬಿಟ್ಟು ಇಂಡೆಕ್ಸ್ ಫಿಂಗರ್ನಲ್ಲಿ ನೀವು ವೇರ್ ಮಾಡಬೇಕು. ಇನ್ನು ನಿಮಗೆ ಸಾಕಷ್ಟು ಮಾಹಿತಿ ಬೇಕಂದರೆ ಒಂದು ಸತಿ ಬಂದುಬಿಟ್ಟು ಕನ್ಸಲ್ಟ್ ಬೇಕಂದರೆ ಮಾಡ್ಕೊಳ್ಳಿ. ಸೆಕೆಂಡ್ ಒನ್ ನನಗೆ ಏನು ಹೇಳಿದೆ, ರೂಬಿ ಜೆಮ್ಸ್ಟೋನ್ ವೇರ್ ಮಾಡಬೇಕು. ರೂಬಿ ಜೆಮ್ಸ್ಟೋನ್ ಯಾವ ಫಿಂಗರ್ನಲ್ಲಿ ವೇರ್ ಮಾಡಬೇಕು, ಯಾವಾಗ ವೇರ್ ಮಾಡಬೇಕು, ಅದೊಂದು ತುಂಬ ಕ್ಯೂರಿಯಾಸಿಟಿ ಇರುತ್ತೆ. ಅದು ಬಂದುಬಿಟ್ಟು ರಿಂಗ್ ಫಿಂಗರ್ನಲ್ಲಿ ನೀವು ರೂಬಿ ಜೆಮ್ಸ್ಟೋನ್ ವೇರ್ ಮಾಡಬೇಕು. ನೋಡಿ, ಎಷ್ಟೇ ಜಾಗ ರೂಬಿ ಜೆಮ್ಸ್ಟೋನ್ ನ್ಯಾಚುರಲ್ ಸಿಗ್ತಾ ಇಲ್ಲ, ಹೀಟೆಡ್ ಜೆಮ್ಸ್ಟೋನ್ ಸಿಗ್ತಾ ಇದೆ, ಟ್ರೀಟೆಡ್ ಜೆಮ್ಸ್ಟೋನ್ ಸಿಗ್ತಾ ಇದೆ, ಕಲರ್ ಟ್ರೀಟೆಡ್ ಜೆಮ್ಸ್ಟೋನ್ ಸಿಗ್ತಾ ಇದೆ. ಅದಕ್ಕೋಸ್ಕರ ಅದು ತೊಗೊಳಕ್ಕಾಗಿಲ್ಲ ಅಂದರೆ ಜೆಮ್ಸ್ಟೋನಲ್ಲಿ ಉಪರತ್ನ ಬರುತ್ತೆ. ಅದು ಯಾವುದಂದರೆ ಸ್ಟಾರ್ ರೂಬಿ ಅಂತ ನಾವು ಹೇಳ್ತೀವಿ. ಸ್ಟಾರ್ ರೂಬಿ ಮತ್ತು ಸನ್ ಸ್ಟೋನ್ ಅಂತ 2 ಜೆಮ್ಸ್ಟೋನ್ ಬರುತ್ತೆ. ರೂಬಿ ವೇರ್ ಮಾಡ್ಬೋದು ಅಥವಾ ಸಬ್ಸ್ಟಿಟ್ಯೂಟ್ ಸ್ಟೋನ್, ಅದು ಯಾವುದಂದರೆ ಸ್ಟಾರ್ ರೂಬಿ ಸ್ಟೋನ್. ಅದು ಬಂದುಬಿಟ್ಟು ರಿಂಗ್ ಫಿಂಗರ್ನಲ್ಲಿ ಕೂಡ ನೀವು ವೇರ್ ಮಾಡಬೇಕು. ನಾನು ಫಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಿಮಗೆ ಹೇಳಿದೆ, ಹವಳ ಜೆಮ್ಸ್ಟೋನ್ ನೀವು ವೇರ್ ಮಾಡಬೇಕು. ಮೇಷ ಲಗ್ನ ಅವರು ಹವಳ ಜೆಮ್ಸ್ಟೋನ್ ವೇರ್ ಮಾಡೋಕ್ಕಾಗಿಲ್ಲ ಅಂದರೆ ರೆಡ್ ಕಾರ್ಲಿನಿಯನ್ ಸ್ಟೋನ್ ಅಂತ ಬರುತ್ತೆ. ಅವರು ಬಂದುಬಿಟ್ಟು ರೆಡ್ ಕಾರ್ಲಿನಿಯನ್ ಸ್ಟೋನ್ ಅಥವಾ ಹವಳ ಜೆಮ್ಸ್ಟೋನ್ ಅವರು ವೇರ್ ಮಾಡ್ಬೋದು. ಅದು ಯಾವುದು ಫಿಂಗರ್ ಅಂದರೆ ರಿಂಗ್ ಫಿಂಗರ್ನಲ್ಲಿ ವೇರ್ ಮಾಡಬೇಕು. ಸೆಕೆಂಡ್ ನೀವು ಕೇಳ್ತೀರಾ ವೃಷಭ ಲಗ್ನ ಅವರು. ವೃಷಭ ಲಗ್ನ ಅವ್ರಿಗೆ ಡೈಮಂಡ್ ಜೆಮ್ಸ್ಟೋನ್ ಬರುತ್ತೆ. ಡೈಮಂಡ್ ಬಂದುಬಿಟ್ಟು ವಜ್ರ ಜೆಮ್ಸ್ಟೋನ್. ನೋಡಿ, ಎಷ್ಟೋ ಜಾಗ ಹೇಳ್ತೀವಿ ಜೆಮ್ಸ್ಟೋನ್, ವಜ್ರ ಜೆಮ್ಸ್ಟೋನ್ ವೇರ್ ಮಾಡಬಾರ್ದು. ಏನಕ್ಕಂದರೆ ತುಂಬ ಪಾಸಿಟಿವ್ ಎನರ್ಜೀಸ್ನೂ ಇದೆ, ನೆಗೆಟಿವ್ ಎನರ್ಜೀಸ್ನೂ ಇದೆ. ವಜ್ರ ಮತ್ತು ಬ್ಲೂ ಸಫೈರ್ ಜೆಮ್ಸ್ಟೋನ್ ಬಂದುಬಿಟ್ಟು ತುಂಬ ಕ್ರಿಟಿಕಲ್ ಜೆಮ್ಸ್ಟೋನ್. ನಾನು ತುಂಬ ಎಪಿಸೋಡಿಂದ ಹೇಳ್ತಾ ಬರ್ತಾ ಇದ್ದೀನಿ. ಒಂದು ಸತಿ ವೇರ್ ಮಾಡೋಕ್ಕೆ ಮುಂಚೆ ನೀವು ಒಂದು ಸತಿ ಕನ್ಸಲ್ಟ್ ಮಾಡಿಕೊಡಿ, ವಜ್ರ ಜೆಮ್ಸ್ಟೋನ್ ಮತ್ತು ಬ್ಲೂ ಸಫೈರ್ ಜೆಮ್ಸ್ಟೋನ್. ಇನ್ನೊಂದು 2 ಜೆಮ್ಸ್ಟೋನ್ ಇದೆ, ಅದು ಬಂದುಬಿಟ್ಟು ಛಾಯಾಗ್ರಹದ ಜೆಮ್ಸ್ಟೋನ್. ಅದು ಯಾವುದಂದರೆ ರಾಹು ಕೇತು ಜೆಮ್ಸ್ಟೋನ್. ಅದು ಬಂದುಬಿಟ್ಟು ಗೋಮೇದಕ ಮತ್ತು ಕ್ಯಾಟ್ ಐ ಜೆಮ್ಸ್ಟೋನ್. ಇದನ್ನು ನೀವು ವೇರ್ ಮಾಡಬಹುದು, ಬಟ್ ಒಂದು ಸತಿ ಕನ್ಸಲ್ಟ್ ಮಾಡ್ಕೊಂಡು ನೀವು ವೇರ್ ಮಾಡ್ಕೊಳ್ಳಿ. ನಾನೇನು ಹೇಳಿದೆ, ವೃಷಭ ಲಗ್ನ ಅವರು ಬಂದುಬಿಟ್ಟು ಡೈಮಂಡ್ ಜೆಮ್ಸ್ಟೋನ್ ವೇರ್ ಮಾಡಬಹುದು ಅಥವಾ ಬ್ಲೂ ಸಫೈರ್ ಜೆಮ್ಸ್ಟೋನ್ ಅವರು ವೇರ್ ಮಾಡ್ಬೋದು. ಥರ್ಡ್ ಒನ್ ಬಂದುಬಿಟ್ಟು ಎಮರಾಲ್ಡ್ ಜೆಮ್ಸ್ಟೋನ್, ಪಚ್ಚೆ ಜೆಮ್ಸ್ಟೋನ್ ಅಂತ ನಾವು ಹೇಳ್ತೀವಿ. ಬ್ಲೂ ಸಫೈರ್ ಜೆಮ್ಸ್ಟೋನ್ ಆ್ಯಂಡ್ ಡೈಮಂಡ್ ಜೆಮ್ಸ್ಟೋನ್, ಇದು 2 ಜೆಮ್ಸ್ಟೋನ್ ಕೂಡ ಮಿಡಲ್ ಫಿಂಗರ್ನಲ್ಲಿ ಅವರು ವೇರ್ ಮಾಡ್ಬೋದು. ಈ ಫಿಂಗರ್ ಸ್ಪೆಷಲಿ ನಾನೇನು ಹೇಳ್ತೀನಿ ಅಂದರೆ ಜೆಂಟ್ಸ್ಗೆ ರೈಟ್ ಹ್ಯಾಂಡ್ನಲ್ಲಿ ವೇರ್ ಮಾಡಬೇಕು ಮತ್ತು ಲೇಡೀಸ್ಗೆ ಲೆಫ್ಟ್ ಹ್ಯಾಂಡ್. ಅದು ನೀವು ಹೇಳ್ತೀರಾ ಏನಕ್ಕೆ ಡಿಫ್ರೆನ್ಸ್ ಇದೆ ಅಂದರೆ,
ನೋಡಿ ಲೇಡೀಸ್ ಜೆಂಟ್ಸ್ ಪ್ಲಾನೆಟ್ ರೂಲ್ ಮಾಡೋದು ರೈಟ್ ಹ್ಯಾಂಡ್ ರೂಲ್ ಮಾಡೋದು ಕುಜಗ್ರಹ, ಲೆಫ್ಟ್ ಹ್ಯಾಂಡ್ ರೂಲ್ ಮಾಡೋದು ಶುಕ್ರಗ್ರಹ. ಅದಕ್ಕೋಸ್ಕರ ಮೇನ್ಲಿ ವೆರಿ ಇಂಪಾರ್ಟೆಂಟ್. ನಾವು ಹೇಳ್ತೀವಿ ಯಾವ ಫಿಂಗರ್ಗೆ ಯಾವ ಜೆಮ್ಸ್ ನಾವು ವೇರ್ ಮಾಡಬೇಕು, ಏನಕ್ಕೆ ಈ ಒಂದು ಪರ್ಟಿಕ್ಯುಲರ್ ಫಿಂಗರ್ ಅಂತ ಹೇಳ್ತೀವಿ. ನೋಡಿ ಪಾಲ್ಮಿಸ್ಟ್ರಿನಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ. ಒನ್ ಫಿಂಗರ್ ಬಂದುಬಿಟ್ಟು ಒನ್ ನಮ್ಮ ಬಾಡಿ ನಮ್ಮ ಪ್ಲಾನೆಟ್ ಅಂತ ರೂಲ್ ಆಗುತ್ತೆ. ಅದಕ್ಕೋಸ್ಕರ ಆ ಒಂದು ಫಿಂಗರ್ಗೆ ಆ ಒಂದು ಜೆಮ್ಸ್ ನಾವು ವೇರ್ ಮಾಡಿದ್ವಿ ಅಂದರೆ ಆ ಒಂದು ಪಾಸಿಟಿವ್ ಎನರ್ಜೀಸ್ ಅಂತ ನಮ್ಮ ಬಾಡಿನಲ್ಲಿ ಬರುತ್ತೆ. ಸೆಕೆಂಡ್ ನನಗೆ ಋಷಭ ಲಗ್ನ ಅವರು ಡೈಮಂಡ್ ಜೆಮ್ ಸ್ಟೋನ್ ಮತ್ತು ಬ್ಲೂ ಸಫೈರ್ ಜೆಮ್ ಸ್ಟೋನ್. ಥರ್ಡ್ ಬಂದ್ಬಿಟ್ಟು ಎಮ್ರಾಲ್ಡ್ ಜೆಮ್ ಸ್ಟೋನ್ ಪಚ್ಚೆ ಜೆಮ್ ಸ್ಟೋನ್ ಅಂತ ಹೇಳ್ತೀವಿ. ಅದು ಬಂದುಬಿಟ್ಟು ಗ್ರೀನ್ ಕಲರ್ನಲ್ಲಿ ಜೆಮ್ ಸ್ಟೋನ್ ಬರುತ್ತೆ. ಅವರು ಬಂದುಬಿಟ್ಟು ಲಿಟಲ್ ಫಿಂಗರ್ನಲ್ಲಿ ಗ್ರೀನ್ ಎಮ್ರಾಲ್ಡ್ ಅಂತ ಅವರು ವೇರ್ ಮಾಡ್ಬೋದು. ಥರ್ಡ್ ಲಗ್ನ ಅವರು ಮಿಥುನ ಲಗ್ನ ಅವರು ಬಂದುಬಿಟ್ಟು ಅಮೆಥಿಸ್ ಜೆಮ್ ಸ್ಟೋನ್ ಅಥವಾ ಬ್ಲೂ ಸಫೈರ್ ಜೆಮ್ ಸ್ಟೋನ್ ಅಥವಾ ಅವರು ಬಂದುಬಿಟ್ಟು ಗ್ರೀನ್ ಜೇಡ್ ಜೆಮ್ ಸ್ಟೋನ್ ಅಂತ ಯೂಸ್ ಮಾಡ್ಬೋದು. ಅಮೆಥಿಸ್ ಜೆಮ್ ಸ್ಟೋನ್ ಏನಕ್ಕೆ ಅಂದರೆ ಅದು ಬಂದುಬಿಟ್ಟು ಶನಿಗ್ರಹ ಜೆಮ್ ಸ್ಟೋನ್. ಬ್ಲೂ ಸಫೈರ್ ಸಬ್ಸ್ಟಿಟ್ಯೂಟ್ ಉಪರತ್ನ ನಾವು ಹೇಳ್ತೀವಿ, ಅದು ಬಂದುಬಿಟ್ಟು ಅಮೆಥಿಸ್ ಜೆಮ್ ಸ್ಟೋನ್ ಅಂತ ಅವರು ವೇರ್ ಮಾಡ್ಬೋದು. ಥರ್ಡ್ ಏನಂದರೆ ಅಮೆಥಿಸ್ ಜೆಮ್ ಸ್ಟೋನ್, ಎಮ್ರಾಲ್ಡ್ ಜೆಮ್ ಸ್ಟೋನ್ ಆ್ಯಂಡ್ ಬ್ಲೂ ಸಫೈರ್ ಈ 3 ಜೆಮ್ ಸ್ಟೋನ್ ಅವರು ವೇರ್ ಮಾಡ್ಬೋದು. ಫೋರ್ತ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಲಗ್ನ ಕರ್ಕಾಟಕ ಲಗ್ನ ಅವರು ಬಂದುಬಿಟ್ಟು 4 ಜೆಮ್ ಸ್ಟೋನ್ ಅವರು ವೇರ್ ಮಾಡ್ಬೋದು. ಯಾವ್ದ್ಯಾವುದು ಅಂದರೆ ಕೋರಲ್ ಜೆಮ್ ಸ್ಟೋನ್, ಪರ್ಲ್ ಜೆಮ್ ಸ್ಟೋನ್, ರೂಬಿ ಜೆಮ್ ಸ್ಟೋನ್ ಆ್ಯಂಡ್ ಯೆಲ್ಲೋ ಸಫೈರ್ ಜೆಮ್ ಸ್ಟೋನ್. ಈ 4 ಜೆಮ್ ಸ್ಟೋನ್ ಅಂತವರು ಕರ್ಕಾಟಕ ಲಗ್ನ ಅವರು ವೇರ್ ಮಾಡ್ಬೋದು. ಫಸ್ಟ್ ಒನ್ ನನಗೆ ಕೋರಲ್ ಜೆಮ್ ಸ್ಟೋನ್ ನಿಮಗೆ ಹೇಳಿದೆ. ಕೋರಲ್ ಜೆಮ್ ಸ್ಟೋನ್ ರಿಂಗ್ ಫಿಂಗರ್ನಲ್ಲಿ ವೇರ್ ಮಾಡಬೇಕು. ರೂಬಿ ಜೆಮ್ ಸ್ಟೋನ್ ಹೇಳಿದೆ, ರೂಬಿ ಜೆಮ್ ಸ್ಟೋನ್ ರಿಂಗ್ ಫಿಂಗರ್ನಲ್ಲಿ ವೇರ್ ಮಾಡಬೇಕು. ಥರ್ಡ್ ಒನ್ ಯಾವುದು ಹೇಳಿದೆ ಅಂದರೆ ಯೆಲ್ಲೋ ಸಫೈರ್ ಕನಕ ಪುಷ್ಪರಾಗ ಜೆಮ್ ಸ್ಟೋನ್ ಹೇಳಿದೆ, ಅದು ಬಂದುಬಿಟ್ಟು ಇಂಡೆಕ್ಸ್ ಫಿಂಗರ್ನಲ್ಲಿ ವೇರ್ ಮಾಡಬೇಕು. ಇನ್ನೊಂದು ಈ ಕರ್ಕಾಟಕ ಲಗ್ನ ಅವರು ಬಂದುಬಿಟ್ಟು ಮುತ್ತು ಜೆಮ್ ಸ್ಟೋನ್ ಕೂಡ ಹೇಳಿದೆ. ಲಾಸ್ಟ್ ಎಪಿಸೋಡ್ನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಋತುದು ಮಹತ್ವ ಏನು, ನಾವು ಏನಕ್ಕೆ ಮುತ್ತು ಜೆಮ್ ಸ್ಟೋನ್ ವೇರ್ ಮಾಡಬೇಕು, ಮುತ್ತು ಐಡೆಂಟಿಫೈ ಯಾವ ರೀತಿಯಲ್ಲಿ ಮಾಡಬೇಕು, ಒರಿಜಿನಲ್ ಇದೆ, ಡೂಪ್ಲಿಕೇಟ್ ಇದೆ, ಪ್ಲಾಸ್ಟಿಕ್ ಇದೆ, ಪೌಡರ್ ಇದೆ, ಅದೆಲ್ಲ ತುಂಬ ಬ್ರೀಫಾಗಿ ನಾವು ಲಾಸ್ಟ್ ಎಪಿಸೋಡ್ನಲ್ಲಿ ಡಿಸ್ಕಸ್ ಮಾಡಿದೆ. ಮುತ್ತು ಜೆಮ್ ಸ್ಟೋನ್ ಬಂದುಬಿಟ್ಟು ಲಿಟಲ್ ಫಿಂಗರ್ನಲ್ಲಿ ವೇರ್ ಮಾಡಬೇಕು. ಮುತ್ತು ಜೆಮ್ ಸ್ಟೋನ್ ತುಂಬ ಕ್ವಾಲಿಟೀಸ್ನಲ್ಲಿ ಬರುತ್ತೆ. ಆಸ್ಟ್ರೇಲಿಯನ್ ಮುತ್ತು ಬರುತ್ತೆ, ಜಾಪಾನ್ ಮುತ್ತು ಬರುತ್ತೆ, ಸೌತ್ ಸಿ ದೇರ್ ಆರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮುತ್ತು. ನಾನು ವೆರಿ ಇಂಪಾರ್ಟೆಂಟ್ ವೆರಿ ಬ್ಯೂಟಿಫುಲ್ ಮುತ್ತು ನಾನು ಹೇಳಿದೆ, ಅದು ಬಂದುಬಿಟ್ಟು ಬಸ್ರಾ ಪರ್ಲ್ ಆ್ಯಂಡ್ ಸೌತ್ ಸಿ ಪರ್ಲ್, ಈ 2 ಜೆಮ್ ಸ್ಟೋನ್ ಅಂತವರು ವೇರ್ ಮಾಡ್ಬೋದು. ಫಿಫ್ತ್ ಲಗ್ನ ತುಂಬ ಇಂಪಾರ್ಟೆಂಟ್ ಲಗ್ನ, ಬ್ಯೂಟಿಫುಲ್ ಲಗ್ನ ಬಂದುಬಿಟ್ಟು ಸಿಂಹ ಬಂದುಬಿಟ್ಟು ಒನ್ ಆಫ್ ದಿ ಬ್ಯೂಟಿಫುಲ್ ರಾಶಿ. ಸಿಂಹ ಲಗ್ನ ಅವರು ಬಂದುಬಿಟ್ಟು ರೂಬಿ ಜೆಮ್ ಸ್ಟೋನ್ ಅಂತ ಅವ್ರು ವೇರ್ ಮಾಡ್ಬೋದು. ರೂಬಿ ಜೆಮ್ ಸ್ಟೋನ್ ವೇರ್ ಮಾಡ್ಬೋದು. ನಾನು ಹೇಳಿದೆ ಉಪರತ್ನ, ರೂಬಿದು ಉಪರತ್ನ ಬಂದುಬಿಟ್ಟು ಸ್ಟಾರ್ ರೂಬಿ ಜೆಮ್ ಸ್ಟೋನ್ ಅಂತ ಅವ್ರು ವೇರ್ ಮಾಡ್ಬೋದು. ಸೆಕೆಂಡ್ ಏನಂದರೆ ಅದರದ್ದು ಫ್ರೆಂಡ್ಲಿ ಪ್ಲ್ಯಾನೆಟ್ ಯೆಲ್ಲೋ ಸಫೈರ್ ಜೆಮ್ ಸ್ಟೋನ್ ಅಂತ ವೇರ್ ಮಾಡ್ಬೋದು. ಇನ್ನೂ ಫ್ರೆಂಡ್ಲಿ ಪ್ಲ್ಯಾನೆಟ್ ಬಂದುಬಿಟ್ಟು ಪರ್ಲ್ ಜೆಮ್ ಸ್ಟೋನ್ ಅಂತೂ ನೀವು ವೇರ್ ಮಾಡ್ಬೋದು. ಸಿಂಹ ಲಗ್ನ ಅವರು ಈ 3 ಜೆಮ್ ಸ್ಟೋನ್ ವೇರ್ ಮಾಡ್ಬೋದು. ಪರ್ಲ್ ಜೆಮ್ ಸ್ಟೋನ್, ರೂಬಿ ಜೆಮ್ ಸ್ಟೋನ್, ಯೆಲ್ಲೋ ಸಫೈರ್ ಜೆಮ್ ಸ್ಟೋನ್. ಇದು 3 ಇಲ್ಲ ಅಂದರೆ ಅದರದ್ದು ಉಪರತ್ನ ಜೆಮ್ ಸ್ಟೋನ್ ವೇರ್ ಮಾಡ್ಬೋದು. ಪರ್ಲ್ದು ಉಪರತ್ನ ಬಂದುಬಿಟ್ಟು ಮೂನ್ ಸ್ಟೋನ್ ಅಂತ ನಾವು ಹೇಳ್ತೀವಿ. ಮೂನ್ ಸ್ಟೋನ್ ಇಲ್ಲ ಅಂದರೆ ಸ್ಫಟಿಕ ಸ್ಟೋನ್ ಅಂತ ಹೇಳ್ತೀವಿ, ಸ್ಫಟಿಕ ಕ್ರಿಸ್ಟಲ್ ಅಂತ ಬರುತ್ತೆ, ಅದನ್ನು ಇಡ್ಬೋದು. ಸೆಕೆಂಡ್ ಒನ್ ಜೆಮ್ ಸ್ಟೋನ್ ರೂಬಿದು ಸಬ್ಸ್ಟಿಟ್ಯೂಟ್ ಬಂದುಬಿಟ್ಟು ಸ್ಟಾರ್ ರೂಬಿ ಅವ್ರು ವೇರ್ ಮಾಡ್ಬೋದು. ಯೆಲ್ಲೋ ಸಫೈರ್ ಕನಕ ಪುಷ್ಪರಾಗ ಸಬ್ಸ್ಟಿಟ್ಯೂಟ್ ಬಂದುಬಿಟ್ಟು ಸಿಟ್ರಿನ್ ಸ್ಟೋನ್ ಬರುತ್ತೆ, ಸಿಟ್ರಿನ್ ಜೆಮ್ ಸ್ಟೋನ್ ಅವರು ವೇರ್ ಮಾಡ್ಬೋದು. ನೆಕ್ಸ್ಟ್ ಲಗ್ನ ಬಂದುಬಿಟ್ಟು ಕನ್ಯಾ ಲಗ್ನ ಅವರು ಬಂದುಬಿಟ್ಟು ಎಮ್ರಾಲ್ಡ್ ಜೆಮ್ ಸ್ಟೋನ್ ಅಂತವರು ವೇರ್ ಮಾಡ್ಬೋದು. ಎಮ್ರಾಲ್ಡ್ ಜೆಮ್ ಸ್ಟೋನ್ ಬ್ಯೂಟಿಫುಲ್ ಜೆಮ್ ಸ್ಟೋನ್, ತುಂಬ ಕ್ವಾಲಿಟೀಸ್ನಲ್ಲಿ ಬರುತ್ತೆ, ತುಂಬ ಮೈನ್ಸ್ನಲ್ಲಿ ಬರುತ್ತೆ. ಮೇಜರ್ 2 ಮೈನ್ಸ್ ಯಾವುದು ಅಂದರೆ ಅದು ಬಂದುಬಿಟ್ಟು ಜಾಂಬಿಯಾ ಆ್ಯಂಡ್ ಕೊಲಂಬಿಯನ್ ಮೈನ್ಸ್. ನಾವು ಆಸ್ಟ್ರಾಲಜಿಕಲಿ ಯಾವುದು ತುಂಬ ಹೈಲಿ ರೆಕಮೆಂಡ್ ಮಾಡ್ತೀವಿ ಅಂದರೆ ಅದು ಬಂದುಬಿಟ್ಟು ಜಾಂಬಿಯನ್ ಮೈನ್ಸ್ ಎಮ್ರಾಲ್ಡ್ ಬಂದುಬಿಟ್ಟು ತುಂಬ ಡಾರ್ಕ್ ಗ್ರೀನ್ ಕಲರ್ನಲ್ಲಿ ಬರುತ್ತೆ, ತುಂಬ ಬ್ಯೂಟಿಫುಲ್, ತುಂಬ ಡಾರ್ಕೆಸ್ಟ್ ಗ್ರೀನ್ ಕಲರ್ನಲ್ಲಿ ಬರುತ್ತೆ. ಅಲ್ಲಿ ನಿಮಗೆ ಬ್ಯೂಟಿಫುಲ್ ಎನರ್ಜಿ ಸಿಗುತ್ತೆ, ಬ್ಯೂಟಿಫುಲ್ ಕ್ಲಾರಿಟಿ ಸಿಗುತ್ತೆ. ಎಮ್ರಾಲ್ಡ್ ಜೆಮ್ ಸ್ಟೋನ್ ವೇರ್ ಮಾಡ್ಬೋದು. ಬ್ಲೂ ಸಫೈರ್ ಜೆಮ್ ಸ್ಟೋನ್ ವೇರ್ ಮಾಡ್ಬೋದು. ಜೇಡ್ ಜೆಮ್ ಸ್ಟೋನ್ ಅಂತ ಹೇಳ್ತೀವಿ. ಜೇಡ್ ಜೆಮ್ ಸ್ಟೋನ್ ಬಂದುಬಿಟ್ಟು ಗ್ರೀನ್ ಕಲರ್ ಜೆಮ್ ಸ್ಟೋನ್ ಬರುತ್ತೆ. ಬ್ರಾಜಿಲ್ನಲ್ಲಿ ಸಿಗುತ್ತೆ, ರಷ್ಯಾನಲ್ಲಿ ಸಿಗುತ್ತೆ, ನಮ್ಮ ದೇಶ ಭಾರತದಲ್ಲೂ ಕೂಡ ಸಿಗುತ್ತೆ. ಇವಾಗ ಬಂದುಬಿಟ್ಟು ತುಲಾ ಲಗ್ನಲ್ಲಿ ನೋಡೋಣ. ತುಲಾ ಲಗ್ನ ಅವರು ಬಂದುಬಿಟ್ಟು ಡೈಮಂಡ್ ಜೆಮ್ ಸ್ಟೋನ್, ವಜ್ರ ಜೆಮ್ ಸ್ಟೋನ್ ಅವರು ವೇರ್ ಮಾಡ್ಬೋದು. ಡೈಮಂಡ್ ಜೆಮ್ ಸ್ಟೋನ್ ಬ್ಯೂಟಿಫುಲ್ ಜೆಮ್ ಸ್ಟೋನ್. ಡೈಮಂಡ್ ಅಂದರೆ ಹೆಸರಿನಲ್ಲಿನೇ ಡೈಮಂಡ್ ಇರುತ್ತೆ. ನೀವು 4 ಜಾಗ ಹೋಗ್ತೀರಾ, ನಿಮ್ಮ ಫೇಸ್ನಲ್ಲಿ ಲುಕ್ ಇದನ್ನು ಏನಪ್ಪ ಡೈಮಂಡ್ ಥರ ಕಾಣಿಸ್ತಾ ಇದ್ದೀರಾ, ಆ ಥರ ಸ್ಪಾರ್ಕ್ನೆಸ್ ಇದೆ, ಆ ಥರ ಲಸ್ಟರ್ ಇದೆ. ಡೈಮಂಡ್ ಜೆಮ್ ಸ್ಟೋನ್ ವೇರ್ ಮಾಡೋದು ಬ್ಯೂಟಿಗೋಸ್ಕರ, ಲಸ್ಟರ್ಗೋಸ್ಕರ, ಲ್ಯಾವಿಶ್ಗೋಸ್ಕರ, ಬ್ಯೂಟಿಫುಲ್ ಎನರ್ಜೀಸ್ಗೋಸ್ಕರ, ಒಂದು ಪಾಸಿಟಿವ್ ವೈಬ್ಸ್ಗೋಸ್ಕರ. ನೋಡಿ, ನಿಮ್ಮ ಜಾತಕನಲ್ಲಿ ಶುಕ್ರ ಗ್ರಹ ವೀಕ್ ಇದೆ ಅಂದರೆ ನೀವು ಒಂದು ಮೇಜರ್ ನೀವು ವೇರ್ ಮಾಡಬೇಕಂದ್ರೆ ಡೈಮಂಡ್ ಜೆಮ್ ಸ್ಟೋನ್ನ ಲಕ್ಸುರಿ ಕೊಡುತ್ತೆ, ಒಂದು ಗುಡ್ ಫಾರ್ಚೂನ್ ಕೊಡುತ್ತೆ. ನೋಡಿ,
ತುಲಾ ಲಗ್ನ ಅವರು ಡೈಮಂಡ್ ಜೆಮ್ಸ್ಟೋನ್ ಅವರು ವೇರ್ ಮಾಡ್ಬೋದು, ಅಥವಾ ಎಮ್ರಾಲ್ಡ್ ಜೆಮ್ಸ್ಟೋನ್ ಅವರು ವೇರ್ ಮಾಡ್ಬೋದು. ಎಮ್ರಾಲ್ಡ್ ಜೆಮ್ಸ್ಟೋನ್ ಇಲ್ಲ ಅಂದರೆ ಅವರು ಬಂದುಬಿಟ್ಟು ವೈಟ್ ಜರ್ಕಾನ್ ಜೆಮ್ಸ್ಟೋನ್ ಅಂತನವರು ವೇರ್ ಮಾಡ್ಬೋದು. ವೈಟ್ ಜರ್ಕಾನ್ ಯಾವ ಜೆಮ್ಸ್ಟೋನ್ ಅಂದರೆ ನೀವು ಹೇಳ್ತೀರಾ ಡೈಮಂಡ್ ಉಪರತ್ನ ಜೆಮ್ಸ್ಟೋನ್, ಸಬ್ಸ್ಟಿಟ್ಯೂಟ್ ಜೆಮ್ಸ್ಟೋನ್ ಬಂದುಬಿಟ್ಟು ವೈಟ್ ಜರ್ಕಾನ್ ಜೆಮ್ಸ್ಟೋನ್ ಬರುತ್ತೆ, ಆ ಜೆಮ್ಸ್ಟೋನ್ ಅವರು ವೇರ್ ಮಾಡಬಹುದು. ನಾವು ನೆಕ್ಸ್ಟ್ ಲಗ್ನ ಹೋಗೋಣ, ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನ ಅವರು ಬಂದುಬಿಟ್ಟು ಕೋರಲ್ ಜೆಮ್ಸ್ಟೋನ್ ಅಂತೂ ವೇರ್ ಮಾಡ್ಬೋದು. ಕೋರಲ್ ಜೆಮ್ಸ್ಟೋನ್ ಈಸ್ ಒನ್ ಆಫ್ ದಿ ಬ್ಯೂಟಿಫುಲ್ ಜೆಮ್ಸ್ಟೋನ್ ಫಾರ್ ವೃಶ್ಚಿಕ ಲಗ್ನ. ಸೆಕೆಂಡ್ ಬಂದುಬಿಟ್ಟು ಪರ್ಲ್ ಜೆಮ್ಸ್ಟೋನ್ ಅಂತ ಹೇಳ್ತೀವಿ. ವೃಶ್ಚಿಕ ಲಗ್ನ ಅವ್ರಿಗೆ ಕೋರಲ್ ಜೆಮ್ಸ್ಟೋನ್, ಪರ್ಲ್ ಜೆಮ್ಸ್ಟೋನ್ ಆ್ಯಂಡ್ ರೂಬಿ ಜೆಮ್ಸ್ಟೋನ್, ಈ 3 ಜೆಮ್ಸ್ಟೋನ್ ಅಂತ ವೃಶ್ಚಿಕ ಲಗ್ನ ಅವರು ವೇರ್ ಮಾಡ್ಬೋದು. ಧನಸ್ಸು ಲಗ್ನ. ಧನಸ್ಸು ಲಗ್ನ ಅವರು ಯೆಲ್ಲೋ ಸಫೈರ್ ಕನಕ ಪುಷ್ಪರಾಗ ಜೆಮ್ಸ್ಟೋನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೆಕೆಂಡ್ ಒನ್ ಬಂದುಬಿಟ್ಟು ರೆಡ್ ಕೋರಲ್ ಜೆಮ್ಸ್ಟೋನ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಇನ್ನೊಂದು ಯಾವುದಂದ್ರೆ ಪರ್ಲ್ ಜೆಮ್ಸ್ಟೋನ್. ಈ 3 ಜೆಮ್ಸ್ಟೋನ್ ಅವರು ಧನಸ್ಸು ಲಗ್ನ ಅವರು ವೇರ್ ಮಾಡ್ಬೋದು. ಮಕರ ಲಗ್ನ. ಮಕರ ಲಗ್ನ ಅವರು ಬಂದುಬಿಟ್ಟು ಬ್ಲೂ ಸಫೈರ್ ಜೆಮ್ಸ್ಟೋನ್ ಆ್ಯಂಡ್ ಅಮೆಥಿಸ್ ಜೆಮ್ಸ್ಟೋನ್ ವೇರ್ ಮಾಡ್ಬೋದು. ಬ್ಲೂ ಸಫೈರ್ ನಾನು ಸ್ಟಾರ್ಟಿಂಗಿಂದ ಹೇಳ್ತಾ ಬರ್ತಾ ಇದ್ದೀನಿ, ಬ್ಲೂ ಸಫೈರ್ ಒಂದು ಸತಿ ಕನ್ಸಲ್ಟ್ ಮಾಡೋಕ್ಕೆ ವೇರ್ ಮಾಡೋಕ್ಕೆ ಮುಂಚೆ ಒಂದು ಸತಿ ಕನ್ಸಲ್ಟ್ ಮಾಡಿಕೊಡಿ. ಏನಕ್ಕೆ ಇದು ಬಂದುಬಿಟ್ಟು ಒಂದು ಕಾಮನ್ ಪ್ರಿಡಿಕ್ಷನ್. ಇದು ಕಾಮನ್ ಪ್ರಿಡಿಕ್ಷನ್ ಅಂದರೆ ಈ ಲಗ್ನ ಅವರು ಈ ಜೆಮ್ಸ್ಟೋನ್ ಅಂತ ವೇರ್ ಮಾಡಬೇಕು. ಇದು ಜಸ್ಟ್ ಲೈಕ್ ಕಾಮನ್ ಪ್ರಿಡಿಕ್ಷನ್. ನಿಮ್ಮ ಜಾತಕನಲ್ಲಿ ಯಾವ ಮನೆಯಲ್ಲಿ ಕೂತ್ಕೊಂಡಿದೆ ಲಗ್ನ, ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಇಂಪಾರ್ಟೆಂಟ್ ಟಾಪಿಕ್ಸ್ನಲ್ಲಿ ನಾವು ಬೇಕಂದರೆ ಇನ್ನೂ ಫರ್ದರ್ ಡಿಸ್ಕಸ್ ಮಾಡೋಣ. ಲಾಸ್ಟ್ ಆ್ಯಂಡ್ ಫೈನಲ್ ಮೀನ ಲಗ್ನ ಅವರು. ಮೀನ ಲಗ್ನ ಅವರು ಬಂದುಬಿಟ್ಟು ಯೆಲ್ಲೋ ಸಫೈರ್ ಕನಕ ಪುಷ್ಪರಾಗ ಜೆಮ್ಸ್ಟೋನ್ ಅಂತೂ ವೇರ್ ಮಾಡಬಹುದು. ಕನಕ ಪುಷ್ಪರಾಗ ಜೆಮ್ಸ್ಟೋನ್ ಅಥವಾ ಸಿಟ್ರಿನ್ ಜೆಮ್ಸ್ಟೋನ್ ಅವರು ಕೂಡ ವೇರ್ ಮಾಡಬಹುದು. ಫಸ್ಟ್ ಒನ್ ಬಂದುಬಿಟ್ಟು ಕನಕ ಪುಷ್ಪರಾಗ ಸಿಟ್ರಿನ್ ಸ್ಟೋನ್, ಸೆಕೆಂಡ್ ಒನ್ ಬಂದುಬಿಟ್ಟು ರೂಬಿ ಜೆಮ್ಸ್ಟೋನ್ ಅವರು ವೇರ್ ಮಾಡ್ಬೋದು. ರೂಬಿ ಜೆಮ್ಸ್ಟೋನ್ ಇಲ್ಲ ಅಂದರೆ ಹವಳ ಜೆಮ್ಸ್ಟೋನ್ನು ಕೂಡ ಅವರು ಮೀನ ಲಗ್ನ ಅವರು ವೇರ್ ಮಾಡಬಹುದು. ಈಗಷ್ಟೇ ಹೇಳ್ತಾ ಇದ್ರಿ ಲಗ್ನ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಜೊತೆಗೆ ಯಾವ ರತ್ನಗಳನ್ನು ಧರಿಸೋದ್ರಿಂದ ಏನೆಲ್ಲ ವಿಶೇಷತೆಗಳು ಅಂತ ಹೇಳ್ತಾ ಇದ್ರಿ. ಸಾಕಷ್ಟು ಜನ ವೀಕ್ಷಕರು ನೋಡ್ತಿರ್ತಾರೆ, ನಾವು ಲಗ್ನದ ಮುಖೇನವಾಗಿ ಈಗ ರತ್ನಗಳನ್ನು ನೀವು ಹೇಳ್ದಂತೆ ಪರ್ಚೇಸ್ ಮಾಡಿದ್ರೆ ಏನೆಲ್ಲ ಮಹತ್ತರ ಬದಲಾವಣೆಗಳನ್ನು ಕಾಣಬಹುದು ಜೀವನದಲ್ಲಿ? ನೋಡಿ, ಜೆಮ್ಸ್ಟೋನ್ ಈಸ್ ಅ ಗಿಫ್ಟ್ ಆಫ್ ನೇಚರ್. ಫಸ್ಟ್ ಒನ್ ನೋಡಿ, ಹ್ಯೂಮನ್ಸ್ಗೆ 3 ಥರ ರೆಮಿಡಿ ಇದೆ. ನಾನು ಲಾಸ್ಟ್ ಎಪಿಸೋಡ್ ಕೂಡ ಇದೆ. ಮಣಿ ಇದೆ, ಮಂತ್ರ ಇದೆ, ಔಷಧಿ ಇದೆ. ಈ 3 ರೆಮಿಡಿ ಏನಕ್ಕೆ ಕೊಡ್ತೀವಿ ಅಂದರೆ ಮೆಂಟಲಿ ಹ್ಯೂಮನ್ ಬೀಯಿಂಗ್ಸ್ ಅಂತ 3 ಥರ ಡಿಪ್ರೆಷನ್ ಬರ್ತಾರೆ. ಫಸ್ಟ್ ಒನ್ ಸ್ಪಿರಿಚುವಲಿ ತುಂಬ ಡಿಪ್ರೆಷನಲ್ಲಿ ಇರ್ತಾರೆ. ಸೆಕೆಂಡ್ ಒನ್ ಮೆಂಟಲಿ ತುಂಬ ಡಿಸ್ಟರ್ಬೆನ್ಸ್ ಅಂತ ಇರ್ತಾರೆ. ಥರ್ಡ್ ಒನ್ ಬಂದು ಫಿಸಿಕಲಿ. ಈ 3 ಥರ ಡಿಸ್ಟರ್ಬೆನ್ಸ್ಗೆ 3 ಮಂತ್ರ ಭಗವಂತ ಕೊಟ್ಟಿದ್ದಾರೆ. ಅದು ಬಂದುಬಿಟ್ಟು ಮಣಿ, ಮಂತ್ರ, ಔಷಧಿ. ನಿಮ್ಮ ಹತ್ರ ಭಗವಂತ ಕೊಟ್ಟಿರೋ ಮಣಿ ಇದೆ, ಮಣಿನಲ್ಲಿ ಜೆಮ್ಸ್ಟೋನ್ ಇದೆ. ಇಟ್ಸ್ ಅ ಗಿಫ್ಟ್ ಆಫ್ ನೇಚರ್. ಈ ನೇಚರಿಂದ ನೀವು ಯೂಟಿಲೈಸ್ ಮಾಡ್ಕೊಳ್ಳಿ. ಓಕೆನಾ? ಫಸ್ಟ್ ರೆಮಿಡಿ. ಸೆಕೆಂಡ್ ಒನ್ ಮಂತ್ರ. ಮಂತ್ರನಲ್ಲಿ ನಾವು ಏನು ಹೇಳ್ತೀವಿ ಅಂದರೆ, ನೀವು ಒಂದು ಸತಿ ಪೂಜೆ ಮಾಡ್ಕೊಳ್ಳಿ, ಅಥವಾ ಗಾಡ್ ಹತ್ರ ಪ್ರೇ ಮಾಡಿ, ನಮಾಜ್ ಮಾಡಿ, ಏನೋ ಒಂದು ಚರ್ಚ್ ಹತ್ರ ಹೋಗಿ, ಅಥವಾ ಏನೋ ಒಂದು ಮಂತ್ರ ಜಪನೆ ಹೇಳಿ, ಎನಿಥಿಂಗ್ ವಿಚ್ ಈಸ್ ರಿಲೇಟೆಡ್ ಟು ಗಾಡ್ಸ್ ಆ್ಯಂಡ್ ಗಾಡ್ಸ್ ಥಿಂಗ್ಸ್, ಅದು ಬಂದುಬಿಟ್ಟು ಮಂತ್ರನಲ್ಲಿ ಆಯಿತು. ಥರ್ಡ್ ಒನ್ ಬಂದುಬಿಟ್ಟು ಔಷಧಿ. ಔಷಧಿನಲ್ಲಿ ದೇ ಆರ್ ಮೆಡಿಸಿನ್ಸ್ ಇನ್ ದಿಸ್ ಜನರೇಷನ್. ಈ 3 ಟೈಪ್ಸ್ ಆಫ್ ರೆಮಿಡೀಸ್ ಬಂದುಬಿಟ್ಟು ತುಂಬ ಈಸಿಯೆಸ್ಟ್ ರೆಮಿಡಿ ನಾನು ಹೇಳ್ತಿದ್ದೀನಿ. ಈಸಿಯೆಸ್ಟ್ ಅಂದರೆ ಇಟ್ ವರ್ಕ್ಸ್ ಆಟೋಮೆಟಿಕಲಿ ವರ್ಕ್ ಆಗುತ್ತೆ. ಯಾವುದು ರೆಮಿಡಿ ಅಂದರೆ ನಿಮ್ಮ ಜಾತಕ ಪ್ರಕಾರ ಇರಲಿ, ನಿಮ್ಮ ಲೈಫ್ ಪ್ರಕಾರ ಇರಲಿ, ನಿಮ್ಮ ಪ್ರಾಬ್ಲಮ್ ಪ್ರಕಾರ ಇರಲಿ, ಅದು ಬಂದುಬಿಟ್ಟು ಜೆಮ್ಸ್ಟೋನ್, ರತ್ನಗಳು. ಈ ಒನ್ ಆಫ್ ದಿ ಈಸಿಯೆಸ್ಟ್ ರೆಮಿಡಿ ಅಂದರೆ ಅದು ರತ್ನಗಳು. ನಿಮ್ಮ ಜಾತಕನಲ್ಲಿ, ನಿಮ್ಮ ಲೈಫ್ನಲ್ಲಿ, ನಿಮ್ಮ ಲೈಫ್ ಚೇಂಜಿಂಗ್ ಮಾಡಬೇಕಂದ್ರೆ ಓನ್ಲಿ ದಿ ಒನ್ ಸೀಕ್ರೆಟ್ ಈಸ್ ಒನ್ ಜೆಮ್ಸ್ಟೋನ್ ಕ್ಯಾನ್ ಚೇಂಜ್ ಯುವರ್ ಲೈಫ್. ನೀವು ಹೇಳ್ತಿದ್ರೆ ಈಗ ವುಮೆನ್ ನ್ಯಾಚುರಲ್ ಆಗಿ ಅವರು ಎಮೋಷ್ನಲ್ ಏನಾದರೂ ವೀಕ್ ಆದರೆ ಈ ರತ್ನಗಳನ್ನು ಧರಿಸೋದ್ರಿಂದ ಸಾಕಷ್ಟು ಲಾಭಗಳಿದೆ ಅಂತ. ಇಲ್ಲಿ ಪ್ರಮುಖವಾಗಿ ಪುರುಷರಲ್ಲೂ ಕೂಡ ಅನೇಕ ರೀತಿ ಸಮಸ್ಯೆಗಳಿರುತ್ತೆ. ಅದರಲ್ಲೂ ವಿಟಮಿನ್ ಎಮ್ ಅನ್ನೋದು ತುಂಬ ಇಂಪಾರ್ಟೆಂಟು. ಹಣಕಾಸಿಲ್ಲ ಅಂತ ಅಂದ್ಬಿಟ್ರೆ ಜೇಬ್ ಖಾಲಿ ಆದರೆ ಹುಚ್ಚರಾಗ್ಬಿಡ್ತಾರೆ ಅಂತಲೇ ತುಂಬ ಜನ ಹೇಳ್ತಿರ್ತಾರೆ. ಈ ಹಣಕಾಸು ವಿಚಾರವಾಗಿರ್ಬೋದು, ಅಥವಾ ಉದ್ಯೋಗದ ವಿಚಾರವಾಗಿ ಇರ್ಬೋದು, ಅಥವಾ ಬಿಸ್ನೆಸ್ ವಿಚಾರವಾಗಿ ಆಗಿರ್ಬೋದು, ಏನಾದರೂ ತುಂಬ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀವಿ, ಎಷ್ಟೋ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ, ಆದರೆ ₹1 ವಾಪಸ್ ಬರ್ತಾ ಇಲ್ಲ, ಏನಾದರೂ ಮಾಡಿ ಜೀವನದಲ್ಲಿ ನಾವು ಯಶಸ್ಸು ಸಾಧಿಸಲೇಬೇಕು ಅಂದರೆ ಈ ಲಗ್ನದ ಮುಖೇನವಾಗಿ ಹರಳನ್ನ ಧರಿಸೋದ್ರಿಂದ ಲಾಭ ಸಿಗುತ್ತಾ? ಹೌದು ಮೇಡಮ್, ನಾನೇನು ಹೇಳ್ತಾ ಇದ್ದೀನಿ, ಫಸ್ಟ್ ಒನ್ ಅಂದರೆ ರಾಶಿ ಪ್ರಕಾರ ನಾನು ನಿಮಗೆ ಹೇಳಿದೆ, ನಕ್ಷತ್ರ ಪ್ರಕಾರ ಹೇಳಿದೆ. ರಾಶಿ ನಕ್ಷತ್ರ ಬಂದುಬಿಟ್ಟು ಒಂದು 50% ನಿಮಗೆ ಜೆಮ್ಸ್ಟೋನ್ ವರ್ಕ್ ಆಗುತ್ತೆ. ಥರ್ಡ್ ಒನ್ ಹೇಳಿದೆ ಲಗ್ನ ಪ್ರಕಾರ, ಭಾವ ಪ್ರಕಾರ, ಅಥವಾ 1-5-9 ಕಾಂಬಿನೇಷನ್ ಪ್ರಕಾರ ಇದು ಬಂದುಬಿಟ್ಟು ತುಂಬ ಅಕ್ಯುರೇಟ್ನಲ್ಲಿ, ನೀವು ಅಕ್ಯುರೇಟ್ ವೇನಲ್ಲಿ ನಿಮಗೆ ಗೊತ್ತಾಗ್ಬಿಟ್ಟು ಇದು ಜೆಮ್ಸ್ಟೋನ್ ನಿಮ್ಮ ಜನ್ಮ ಜೆಮ್ಸ್ಟೋನ್, ದಿಸ್ ಇಸ್ ಯುವರ್ ಲೈಫ್ ಜೆಮ್ಸ್ಟೋನ್, ಲೈಫ್ ಚೇಂಜಿಂಗ್ ಜೆಮ್ಸ್ಟೋನ್. ಜೆಮ್ಸ್ಟೋನ್ ಏನಕ್ಕೆ ವೇರ್ ಮಾಡ್ತಾರೆ ಅಂದರೆ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ, ಒಂದು ಪಾಸಿಟಿವ್ ವೈಬ್ರೇಷನ್ ಸಿಗುತ್ತೆ, ಒಂದು ಪಾಸಿಟಿವ್ ಥಿಂಕಿಂಗ್ ಸಿಗುತ್ತೆ. ಒಂದು ಈಸಿಯೆಸ್ಟ್ ರೆಮಿಡಿ, ಈಸಿಯೆಸ್ಟ್ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತೀನಿ. ರಾತ್ರಿ 3 ಗಂಟೆಗೆ ನೀವು ಒಬ್ಬನೇ ಒಂದು ಸ್ಟ್ರೀಟ್ನಲ್ಲಿ ಹೋಗ್ತಾ ಇರಿ, ಒಂದು ವೇನಲ್ಲಿ ಹೋಗ್ತಾ ಇರಿ, ಒಂದು ರೋಡ್ನಲ್ಲಿ ಹೋಗ್ತಾ ಇರಿ, ರಾತ್ರಿ 2 o'clock 3 o'clock ಯಾರೂ ಇರಲ್ಲ, ಬರೀ ಬ್ಲ್ಯಾಕ್ ಶಾಡೋ ಇರುತ್ತೆ. ಯು ಗೋ ಅಲೋನ್, ನಿಮ್ಗೊಂದು ಫಿಯರ್ ಸಿಗುತ್ತೆ.
ಓಕೆನಾ. ಒಂದು 3-4 ಜನ ಹತ್ರ ನೀವು ಹೋಗಿ, ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ, ಒಂದು ಧೈರ್ಯ ಸಿಗುತ್ತೆ, ಒಂದು ಎನರ್ಜಿ ಸಿಗುತ್ತೆ, ನೀವು ಏನು ಹೇಳ್ತೀರೋ ಒಂದು ಶಕ್ತಿ ಸಿಗುತ್ತೆ. ಎಸ್, ಸಮ್ವನ್ ಈಸ್ ದೇರ್ ಟು ಹೆಲ್ಪ್ ಮೀ ಇನ್ ಮೈ ಲೈಫ್. ಅದೇ ಥರ ಸೇಮ್ ಆಸ್ ಜೆಮ್ ಸ್ಟೋನ್, ಸೇಮ್ ಎಫೆಕ್ಟ್ ಆಗುತ್ತೆ. ಇಫ್ ಯು ಆರ್ ಅಲೋನ್, ಸಮ್ವನ್ ಈಸ್ ಹೆಲ್ಪಿಂಗ್ ಯು, ಸಮ್ವನ್ ಈಸ್ ಗಿವಿಂಗ್ ಎನರ್ಜಿ, ಸಮ್ವನ್ ಈಸ್ ಇದು ಒಂದು ಮೆಂಟಲ್ ಕ್ಲಾರಿಟಿ ಇದೆ ಅಲ್ಲ, ಅದು ತುಂಬ ಎಫೆಕ್ಟಿವ್ ಆಗಿರುತ್ತೆ. ಫಸ್ಟ್ ಮೆಂಟಲಿ ನೀವು ತುಂಬ ಸ್ಟ್ರಾಂಗ್ ಆಗಿರಬೇಕು, ಮೆಂಟಲಿ ತುಂಬ ಬೂಸ್ಟ್ ಅಪ್ ಆಗಿರಬೇಕು. ಸೊ ಮೆಂಟಲಿ ತುಂಬ ಸ್ಟ್ರಾಂಗ್ ಆಗಿದ್ದೀರಾ ಅಂದರೆ ನೀವು ಏನು ಬೇಕಂದರೆ ಅದನ್ನು ಅಚೀವ್ ಮಾಡಬೇಕು. ನಾನು ಹೇಳ್ತೀನಿ, ಜೀವನದಲ್ಲಿ ಗುರಿ ಇರಬೇಕು. ಗುರಿ ಇಲ್ಲ ಅಂದರೆ ಜೀವನನೇ ಅಲ್ಲ. ಇಫ್ ದೇರ್ ಈಸ್ ನೋ ಏಮ್, ದೇರ್ ಈಸ್ ನೋ ವೇ ಟು ಲೀವ್ ಯುವರ್ ಲೈಫ್. ಗುರಿ ಇಟ್ಕೊಂಡು ಒಂದು ಕೆಲಸ ಮಾಡ್ತೀರಾ ಅಂದರೆ 110% ನೀವು ಅಚೀವ್ ಮಾಡ್ತೀರಾ. ಅದೇ ಥರ ಸೇಮ್ ಜೆಮ್ ಸ್ಟೋನ್ ಪ್ರಕಾರನೂ ಕೂಡ ಒಂದು ರೈಟ್ ಜೆಮ್ ಸ್ಟೋನ್, ಇಫ್ ಯು ವೇರ್ ಒಂದು ರೈಟ್ ಜೆಮ್ ಸ್ಟೋನಲ್ಲಿ, ಒಂದು ರೈಟ್ ಡಿಸಿಷನ್ನಲ್ಲಿ ನೀವು ಜೆಮ್ ಸ್ಟೋನ್ ಪ್ರಕಾರ ನೀವು ಲೈಫೇ ಚೇಂಜ್ ಮಾಡ್ಬೋದು, ಆರಾಮಾಗಿ ಚೇಂಜ್ ಮಾಡ್ಬೋದು. ಇನ್ನು ಮಕ್ಕಳಲ್ಲಿ ವಿಶೇಷವಾಗಿ ನೋಡೋದಾದ್ರೆ ವಿದ್ಯಾಭ್ಯಾಸದ ಕಡೆ ಹೆಚ್ಚಾಗಿ ಗಮನ ಕೊಡ್ತೀವಿ ನಾವೀಗ. ಮಹಿಳೆಯರಲ್ಲಿ ನೀವು ಒಂದು ರೀತಿ ಸಮಸ್ಯೆಗಳು ಹೇಳಿದ್ರಿ, ಪುರುಷರಲ್ಲಿ ಒಂದು ರೀತಿ ಸಮಸ್ಯೆ ಅಂದರೆ ಮಕ್ಕಳಲ್ಲಿ ಜ್ಞಾನ ಇದೆ, ಆಟ ಆಡೋದಕ್ಕೆಲ್ಲ ಹೆಚ್ಚಿನ ಶಕ್ತಿಯನ್ನು ಉಪಯೋಗಿಸ್ತಾರೆ, ಆದರೆ ಓದು ಬರಿ ಅಂತ ಅಂದರೆ ಮಾತ್ರ ಅದರಿಂದ ಹಿಂದೆ ಸರಿತಾರೆ ಅಂತ ಹೇಳ್ತಾರೆ. ಸೊ ಈ ಲಗ್ನಾಧಿಪತಿಯನ್ನು ಗಮನಿಸಿಕೊಂಡು ಸ್ಟೋನ್ ಹಾಕೋದ್ರಿಂದ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಉನ್ನತ ಶ್ರೇಣಿಯನ್ನು ಗಳಿಸಬಹುದಾ? ಹೌದು ಮೇಡಮ್, ನಾನೇನು ಹೇಳಿದೆ, ಪ್ರಾಬ್ಲಮ್ ಪ್ರಕಾರ ಜೆಮ್ ಸ್ಟೋನ್ ವೇರ್ ಮಾಡ್ಬೋದು. ಈ ಮಕ್ಕಳಿಗೆ ನಾನು ವೆರಿ ಇಂಪಾರ್ಟೆಂಟ್ ಒಂದು ಟಿಪ್ ಹೇಳ್ತಾ ಇದ್ದೀನಿ, ನಾನು ತುಂಬ ನೋಟ್ ಮಾಡ್ಕೊಳ್ಳಿ. ನೋಡಿ, ಮಕ್ಕಳಿಗೆ ಬಂದುಬಿಟ್ಟು ಬುಧ ಗ್ರಹ ರೂಲ್ ಆಗುತ್ತೆ. ಬುಧ ಬಂದುಬಿಟ್ಟು ಬುದ್ಧಿಗೆ ರೂಲ್ ಆಗುತ್ತೆ. ಯುವರ್ ಟಾಕಿಂಗ್ ಸ್ಕಿಲ್ಸ್, ರೈಟಿಂಗ್ ಸ್ಕಿಲ್ಸ್, ರೀಡಿಂಗ್ ಸ್ಕಿಲ್ಸ್, ಕಮ್ಯುನಿಕೇಷನ್ ಸ್ಕಿಲ್ಸ್, ಥಿಂಕಿಂಗ್ ಸ್ಕಿಲ್ಸ್, ಈಚ್ ಆ್ಯಂಡ್ ಎವ್ರಿ ಸ್ಕಿಲ್ಸ್ ರಿಲೇಟೆಡ್ ಟು ಯುವರ್ ಮೈಂಡ್, ಶಾರ್ಪ್ ಮೈಂಡ್, ಶಾರ್ಪ್ ಟಾಕಿಂಗ್, ಶಾರ್ಪ್ ರೈಟಿಂಗ್, ಶಾರ್ಪ್ ಥಿಂಕಿಂಗ್, ಶಾರ್ಪ್ ಕಮ್ಯುನಿಕೇಷನ್, ಇದೆಲ್ಲ ರೂಲ್ ಮಾಡೋದು ಬಂದುಬಿಟ್ಟು ಬುಧ ಗ್ರಹ. ನಾನೇನು ಹೇಳ್ತೀನಿ ಅಂದರೆ, ಬುಧ ಗ್ರಹ ಜೆಮ್ಸ್ಟೋನ್ ಯಾವುದಂದರೆ ಪಚ್ಚೆ ಜೆಮ್ಸ್ಟೋನ್ ಅಂತ ಹೇಳ್ತೀನಿ. ನಾನು ಎಷ್ಟೋ ಚಿಲ್ಡ್ರನ್ಸ್ಗೆ ನಾನು ತುಂಬ ಬ್ಯೂಟಿಫುಲ್ ಅಂತ ನಾನು ರೆಮಿಡಿ ಕೊಡ್ತಾ ಇದ್ದೀನಿ. ಅದು ಯಾವುದಂದರೆ, ಚಿಲ್ಡ್ರನ್ಸ್ಗೆ ಒಂದು ಸ್ಮಾಲ್ ಪೆಂಡೆಂಟ್ ಮಾಡಿದ್ವಿ. ಅದು ಯಾವುದಂದರೆ ಪಚ್ಚೆ ಜೆಮ್ಸ್ಟೋನ್ ಮತ್ತು ಅದು ಜೊತೆ ವೈಟ್ ಜರ್ಕಾನ್ ಜೆಮ್ಸ್ಟೋನ್. ಈ 2 ಜೆಮ್ಸ್ಟೋನ್ ತುಂಬ ಬ್ಯೂಟಿಫುಲ್ಲಾಗಿ ವರ್ಕ್ ಆಗುತ್ತೆ. ಮೇನ್ಲಿ ನಾನು ಒಂದು ಜೆಮ್ಸ್ಟೋನ್ ವೇರ್ ಮಾಡಬೇಕಂದ್ರೆ ಒಂದು ಸುದರ್ಶನ ಡಾಲರ್ ಮಾಡಿದ್ದೀವಿ. ಆ ಸುದರ್ಶನ ಡಾಲರ್ನಲ್ಲಿ ಎಮ್ರಾಲ್ಡ್ ಜೆಮ್ಸ್ಟೋನ್ ವೇರ್ ಮಾಡ್ಕೊಳ್ಳಿ. ಸ್ಪೆಷಲಿ ಹೇಳೋದು 3 years ಟು ಮೇಜರ್ ಅಂದರೆ 18 to 20 years. ಈ ಇಯರ್ಸ್ನಲ್ಲಿ ಮೇಜರ್ ನೀವು ಜಾತಕ ನೋಡೋದು ಅವಶ್ಯಕತೆ ಇಲ್ಲ, ಏನು ನೋಡೋದು ಅವಶ್ಯಕತೆ ಇಲ್ಲ. ಇದು ಒಂದು ಜೆಮ್ಸ್ಟೋನ್ ವೇರ್ ಮಾಡ್ಕೊಳ್ಳಿ. ಏನಕ್ಕೆ ಬುಧ ಗ್ರಹ ಈ ಟೈಮ್ನಲ್ಲಿ ಎನರ್ಜಿ ಕೊಡಬೇಕು ಮಕ್ಕಳಿಗೆ, ಈ ಟೈಮ್ನಲ್ಲಿ ಕಾನ್ಸಂಟ್ರೇಷನ್ ಕೊಡಬೇಕು, ಈ ಟೈಮ್ನಲ್ಲಿ ಒಂದು ಡಿಸಿಷನ್ ಮಾಡಬೇಕು. ಏನಕ್ಕೆ ಒಂದು ಶಾರ್ಪ್ ಮೈಂಡ್ ಬೂಸ್ಟಪ್ ಮಾಡಬೇಕು. ಈ ಏಜ್ನಲ್ಲಿ ಇದೆಲ್ಲ ಕರೀತಾರೆ ಮಕ್ಕಳು. ಲೆಟ್ ಇಟ್ ಬಿ ಇಂಗ್ಲೀಷ್, ಕನ್ನಡ, ಹಿಂದಿ, ಯುವರ್ ರೈಟಿಂಗ್ ಸ್ಕಿಲ್, ಎವ್ರಿಥಿಂಗ್. ಈ 3 years to 20 yearsನಲ್ಲಿ ಏನು ಕಲಿತಾರೆ, ಆ 20 years ಎಕ್ಸ್ಪೀರಿಯನ್ಸ್ ಟುವರ್ಡ್ ದಿ 100 years ನಲ್ಲಿ ಅವ್ರು ಯೂಸ್ ಮಾಡ್ತಾರೆ. ದಿಸ್ ಇಸ್ ಓನ್ಲಿ ದಿ ಟೈಮ್ ವೇರ್ ಅ ಚಿಲ್ಡ್ರನ್ಸ್ ವಿಲ್ ರೀಡ್, ರೈಟ್ ಆ್ಯಂಡ್ ಥಿಂಕ್. ಈ ಟೈಮ್ನಲ್ಲಿ ಒಂದು ಇಂಪಾರ್ಟೆಂಟ್ ಡಿಸಿಷನ್ ಮಾಡಬೇಕಂದ್ರೆ ನೀವು ಹೇಳಿದ ಪ್ರಕಾರ ಯಾವ ಜೆಮ್ಸ್ಟೋನ್ ತುಂಬ ಬ್ಯೂಟಿಫುಲ್ ವರ್ಕ್ ಆಗುತ್ತೆ ಅಂದರೆ ಅದು ಬಂದ್ಬಿಟ್ಟು ಪಚ್ಚೆ ಜೆಮ್ಸ್ಟೋನ್ ಬಂದ್ಬಿಟ್ಟು ಎಮ್ರಾಲ್ಡ್ ಜೆಮ್ಸ್ಟೋನ್ ತುಂಬ ಬ್ಯೂಟಿಫುಲ್ ಆಗಿ. ಆಸ್ಟ್ರೋ ಜೆಮ್ಸ್ ಅಂಡ್ ಜ್ಯುವೆಲ್ಸ್ನ ಅಂದರೆ ವಿಶೇಷತೆ ಏನು? ಯಾಕಂದರೆ ಎಷ್ಟೊಂದು ಕಡೆ ಸುಮಾರು ಕಡೆ ಜ್ಯುವೆಲ್ರಿ ಶಾಪ್ಸ್ಗಳಿದೆ, ಜೆಮ್ಸ್ ಶಾಪ್ಸ್ಗಳಿದೆ, ಹೋಗಿ ಬೇರೆ ಕಡೆ ಬೈ ಮಾಡ್ಬೋದಲ್ಲ. ವೈ ಆಸ್ಟ್ರೋ ಜೆಮ್ಸ್ ಅಂಡ್ ಜ್ಯುವೆಲ್ಸ್ ಅಂದರೆ? ಬ್ಯೂಟಿಫುಲ್ ಕ್ವಶನ್ ನೀವು ಕೇಳಿದರೆ, ಒನ್ ಆಫ್ ದಿ ಬೆಸ್ಟ್ ಕ್ವಶನ್. ನೋಡಿ, ನಾನು ಫಸ್ಟ್ ಎಪಿಸೋಡ್ನಲ್ಲಿ ನಮ್ದು ಹೇಳಿದೆ ಈ ಆಸ್ಟ್ರೋ ಜೆಮ್ಸ್ ಆ್ಯಂಡ್ ಜ್ಯುವೆಲ್ಸ್ ಹೇಗೆ ಕ್ರಿಯೇಟ್ ಆಯಿತು ಅಂತ ಹೇಳಿದೆ. ಇದು ಬಂದುಬಿಟ್ಟು ನಮ್ಮದು 4th generation ಬಿಸ್ನೆಸ್. 4th generation ಅಂದರೆ ನಮ್ಮ ಅಪ್ಪ, ನಮ್ಮ ತಾತ, ನಮ್ಮ ಮುತ್ತಾತ ಎಲ್ಲರೂ ಇದೇ ಬಿಸ್ನೆಸ್ನಲ್ಲಿ ಮಾಡ್ತಾ ಜೆಮ್ಸ್ಟೋನ್ ಬಿಸ್ನೆಸ್ ಮಾಡ್ತಾ ಬರ್ತಾಯಿರೋ. ನಮ್ಮ ಚಿಕ್ಕಪ್ಪ ಇರಲಿ, ನಮ್ಮ ಅಂಕಲ್ ಇರಲಿ, ನಮ್ಮ ಮಾಮ ಇರಲಿ, ನಮ್ಮ ಎಲ್ಲರೂ ಕೂಡ ಎಲ್ಲ ಫ್ಯಾಮ್ಲಿನಲ್ಲೂ ಕೂಡ ಇದೇ ಬಿಸ್ನೆಸ್ ಅಂತ ಮಾಡ್ತಾ ಬರ್ತಾಯಿದ್ರು. ಅದಕ್ಕೋಸ್ಕರ ನಾವು ಜ್ಯುವೆಲ್ಲರ್ಸ್ಗೆ ಫಸ್ಟ್ ಸಪ್ಲೈ ಮಾಡ್ತಾಯಿತ್ತು ಜೆಮ್ಸ್ಟೋನ್. ರಾ ಕ್ರಿಸ್ಟಲ್ ಸಪ್ಲೈ ಮಾಡ್ತಾಯಿತ್ತು, ರಾ ಜೆಮ್ಸ್ಟೋನ್ ನಾವು ಸಪ್ಲೈ ಮಾಡ್ತಾಯಿತ್ತು, ನಮ್ಮ ಅಪ್ಪ ನಮ್ಮ ತಾತ ಇರಲಿ. ಸೊ ಇವಾಗ ಬರ್ತಾ ಒಂದು 2008 to 10ನಲ್ಲಿ ಆಸ್ಟ್ರಾಲಜರ್ಸ್ಗೆ ತುಂಬ ಕ್ರಿಯೇಟಿವ್ ಆಯಿತು ಜೆಮ್ಸ್ಟೋನ್. ಎಲ್ಲರೂ ಆಸ್ಟ್ರಾಲಜರ್ ಜೆಮ್ಸ್ಟೋನ್ ವೇರ್ ಮಾಡ್ತಾರೆ. ನಮಗೆ ಗೊತ್ತಾಯ್ತು ಅಂದರೆ ಏನಕ್ಕೆ ಆಸ್ಟ್ರಾಲಜರ್ಸ್ ಜೆಮ್ಸ್ಟೋನ್ ಯೂಸ್ ಮಾಡ್ತಾರೆ. ಏನಕ್ಕೆ ಜೆಮ್ಸ್ಟೋನ್ ಯೂಸ್ ಮಾಡೋದು ಜ್ಯುವೆಲ್ಲರ್ಸ್ ಅಲ್ಲ, ಜ್ಯುವೆಲ್ಲರಿ ಫಾರ್ಮೇಟಲ್ಲಿ ಯೂಸ್ ಮಾಡೋದು. ಆವಾಗ ನಮ್ಗೆ ಏನು ಗೊತ್ತಾಯ್ತು, ಆಸ್ಟ್ರಾಲಜರ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಈ ಒಂದು ಸೀಕ್ರೆಟ್ ಇದೆ. ಏನಕ್ಕೆ 1 planet ಈಸ್ ಈಕ್ವಲ್ಸ್ ಟು 1 gemstone. one planet to one ಜೆಮ್ಸ್ಟೋನ್ಗೆ ರಿಲೇಟ್ ಆಗಿದೆ. ಏನಕ್ಕೆ ಇಟ್ಸ್ ಫಾರ್ಮ್ ಆಸ್ ಈಸಿಯೆಸ್ಟ್ ರೆಮಿಡಿ. ಸೊ ಆವಾಗಿಂದ ನಾನು ಜೆಮ್ಸ್ಟೋನಲ್ಲಿ ತುಂಬ ಕ್ಯೂರಿಯಾಸಿಟಿ ಬಂತು, ತುಂಬ ಓದೋದು ತುಂಬ ಇಂಟ್ರೆಸ್ಟ್ ಬಂತು. ಫ್ರಮ್ 2017ನಲ್ಲಿ ನಾನು ಒಂದು ಫಸ್ಟ್ ಕೋರ್ಸ್ ಮಾಡಿದೆ, ಜೆಮ್ ಐಡೆಂಟಿಫಿಕೇಷನ್ ಕೋರ್ಸ್. ಆವಾಗ ಗೊತ್ತಾಯಿತು ಜೆಮ್ಸ್ಟೋನ್ ಹ್ಯಾಸ್ ಅ ಯೂನಿಕ್ ಪವರ್. ಇಟ್ಸ್ ಅ ಗಿಫ್ಟ್ ಆಫ್ ನೇಚರ್. ದೇರ್ ಆರ್ ಮೆನಿ ಜೆಮ್ಸ್ಟೋನ್. ಸಿಂಥೆಟಿಕ್ UV ಜನರೇಷನಲ್ ಜೆಮ್ಸ್ಟೋನ್ ಇದೆ, ಪ್ಲಾಸ್ಟಿಕ್ ಜೆಮ್ಸ್ಟೋನ್ ಇದೆ, ಹೀಟೆಡ್ ಜೆಮ್ಸ್ಟೋನ್ ಇದೆ. ಅದು ಬಂದುಬಿಟ್ಟು ಜ್ಯುವೆಲ್ಲರಿ ಫಾರ್ಮೇಟ್ನಲ್ಲಿ ಯೂಸ್ ಮಾಡ್ತಾರೆ. ನ್ಯಾಚುರಲ್ ಜೆಮ್ಸ್ಟೋನ್ ಬಂದುಬಿಟ್ಟು ಲಕ್ಷ ಕೊಟ್ಬಿಟ್ಟು ಏನಕ್ಕೆ ಜೆಮ್ಸ್ಟೋನ್ ಅವ್ರು ವೇರ್ ಮಾಡ್ತಾರೆ, ಬಿಕಾಸ್ ಇಟ್ ಹ್ಯಾಸ್ ಅ ಮಿರಾಕಲ್.
ಒಂದು ಪವರ್ ಇದೆ, ಒಂದು ಎನರ್ಜಿ ಇದೆ. ನೋಡಿ ಭಗವಂತ ಈ ಭೂಮಿನಲ್ಲಿ ಏನೇನೋ ಹಾಕಿ ಇದು ಪ್ರೊಡ್ಯೂಸ್ ಮಾಡಿದ್ದಾರೆ ವಿತೌಟ್ ಎನಿ ರೀಸನ್. ಏನು ಜೆಮ್ ಸ್ಟೋನ್ ಇರಲಿ, ಏನು ಪ್ಲ್ಯಾಂಟ್ಸ್ ಇರಲಿ, ಏನು ದೇರ್ ಈಸ್ ನೋ ಪಾರ್ಟಿಕಲ್ ಇನ್ ದಿಸ್ ಹೋಲ್ ವರ್ಲ್ಡ್ ವಿತೌಟ್ ಎನಿ ರೀಸನ್. ಈ ಜೆಮ್ ಸ್ಟೋನನ್ನು ಕೂಡ ಒಂದು ಮಹತ್ವ ಇದೆ, ಒಂದು ಪಾಸಿಟಿವ್ ಎನರ್ಜೀಸ್ ಇದೆ. ಅದಕ್ಕೋಸ್ಕರ ಈ ಜೆಮ್ ಸ್ಟೋನ್ ಶಾಪ್ನ ಓಪನ್ ಮಾಡಬೇಕಂತ ಒಂದು ಇದು ಇತ್ತು, ಆಸೆ ಇತ್ತು. ಜ್ಯುವೆಲ್ಲರ್ಸ್ಗೆ ನಾವು ಸಪ್ಲೈ ಮಾಡ್ತಾ ಇತ್ತು, ಅಸ್ಟ್ರಾಲಜರ್ಸ್ಗೆ ನಾವು ಸಪ್ಲೈ ಮಾಡ್ತಾ ಇತ್ತು. ಕಸ್ಟಮರ್ಸ್ಗೆ ಏನು ಪ್ರಾಬ್ಲಮ್ ಬರ್ತಾ ಇತ್ತು ಅಂದರೆ ಆಸ್ಟ್ರಾಲಜರ್ಸ್ ಹೋಗ್ಬಿಟ್ಟು ಅವ್ರು ಜೆಮ್ಸ್ಟೋನ್ ಕನ್ಸಲ್ಟೇಷನ್ ಮಾಡ್ತಾ ಇತ್ತು. ಜೆಮ್ಸ್ಟೋನ್ ರೈಟ್ ಪ್ಲೇಸ್ನಲ್ಲಿ ಅವರು ಬರ್ದು ಕೊಡ್ತಾ ಈ ಜೆಮ್ಸ್ಟೋನ್ ವೇರ್ ಮಾಡ್ಕೊಳ್ಳಿ. ರೈಟ್ ಪ್ಲೇಸ್ನಲ್ಲಿ ನ್ಯಾಚುರಲ್ ಜೆಮ್ಸ್ಟೋನ್ ಸಿಗ್ತಾ ಇಲ್ಲ ಕಸ್ಟಮರ್ಸ್ಗೆ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಆ ರೈಟ್ ಜೆಮ್ಸ್ಟೋನ್ ಸಿಗ್ತಾ ಅಂದರೆ ಉಂಗುರ ಮಾಡೋರು ಯಾರಿಲ್ಲ. ಸೆಕೆಂಡ್ ಪಾಯಿಂಟ್. ಥರ್ಡ್, ಆ ಜೆಮ್ಸ್ಟೋನ್ ನೀವು ತೊಗೊಳ್ತಾ ಇದ್ದೀರ ಅದು ನ್ಯಾಚುರಲ್ ಇದೆ, ಡೂಪ್ಲಿಕೇಟ್ ಇದೆ, ಹೀಟೆಡ್ ಇದೆ, ಟ್ರೀಟೆಡ್, ಅದೊಂದು ಇಂಪಾರ್ಟೆಂಟ್ ಇರುತ್ತೆ. ಇನ್ನಕ್ಕೆ ಅಂದರೆ ಸರ್ಟಿಫಿಕೇಟ್ ಕೊಡ್ತಾರೆ, ಆ ಸರ್ಟಿಫಿಕೇಟ್ ನ್ಯಾಚುರಲಿ ಅದೂ ಇಲ್ಲ, ಅದು ನಿಮಗೆ ಗೊತ್ತಾಗಬೇಕಲ್ಲ. ಇದೆಲ್ಲ ಕಾರಣಕ್ಕೆ ನಾವು ಒಂದು ಇನ್ಸ್ಟಿಟ್ಯೂಟ್ ಮಾಡಿದ್ವಿ. ಈ 2025ನಲ್ಲಿ ಒಂದು ಹೊಸ ನಾವು ಶಾಪ್ ಓಪನ್ ಮಾಡಿದ್ವಿ. ಅದು ಬಂದುಬಿಟ್ಟು ಮಲ್ಲೇಶ್ವರಂನಲ್ಲಿ. ಆ ಮಲ್ಲೇಶ್ವರಂ ಶಾಪ್ನಲ್ಲಿ ಲ್ಯಾಬಾರೇಟ್ರಿ ಇದೆ, ಜೆಮ್ ಕನ್ಸಲ್ಟೇಷನ್ ರೂಮ್ ಇದೆ, ಮತ್ತು ಆಚಾರ್ಯದ ರೂಮ್ ಇದೆ, ಮತ್ತು ತುಂಬ ಜೆಮ್ ಸ್ಟೋನ್ಸ್ ಇದೆ. ಇಲ್ಲಿ ಬಂದುಬಿಟ್ಟು ನೀವು ಜೆಮ್ ಕನ್ಸಲ್ಟೇಷನ್ ಮಾಡ್ಬೋದು. ನಿಮ್ಮದು ಯಾವುದು ಜೆಮ್ ಸ್ಟೋನ್ ನಿಮಗೆ ಬರುತ್ತೆ ಆ ಜೆಮ್ ಸ್ಟೋನ್ ನೀವು ಪರ್ಚೇಸ್ ಮಾಡ್ಬೋದು. ಮತ್ತು ಆ ಜೆಮ್ ಸ್ಟೋನ್ದು ಸರ್ಟಿಫೈಡ್ ಅಲ್ಲೇ ವಿತ್ ಯೋರ್ ಪ್ರೆಸೆನ್ಸ್ ನೀವು ಸರ್ಟಿಫೈಡ್ ಮಾಡ್ಬೋದು ವಿತ್ ಆಲ್ ದಿ ಮಿಷಿನರೀಸ್. ಎಲ್ಲ ಮಿಷಿನ್ಸ್ ಇದೆ ಟು ಟೆಸ್ಟ್ ದಿ ಜೆಮ್ ಸ್ಟೋನ್. ಆ್ಯಂಡ್ ಅಲ್ಲೇ ನಿಮ್ಮ ಮುಂದೆನೇ ಉಂಗುರನೂ ಕೂಡ ಮಾಡ್ಬೋದು. ಒನ್ ಸ್ಟಾಪ್ ಸೊಲ್ಯೂಷನ್ ಟು ಆಲ್ ಯರ್ ನೀಡ್ಸ್. ಈ ಒಂದು ಶಾಪ್ನಲ್ಲಿ ಎಲ್ಲ ನೀಡ್ಸ್ ಬೇಕಂದರೆ ಇದೆ. ನಿಮ್ಮ ಒಂದು ಜೆಮ್ಸ್ ಆ್ಯಂಡ್ ಜ್ಯುವೆಲ್ಸಲ್ಲಿ ಪರ್ಚೇಸ್ ಮಾಡಿರೋಂಥವ್ರಲ್ಲಿ ಏನಾದರೂ ಈಗ ಲಗ್ನಾಧಿಪತಿಯನ್ನು ನೋಡಿಕೊಂಡು ನೀವು ಜೆಮ್ಸನ್ನು ಕೊಟ್ಟಿರ್ತೀರಲ್ಲ, ಅಂಥವ್ರ ಜೀವನದಲ್ಲಿ ಮಿರಾಕಲ್ಸ್ ಆಗಿರೋದನ್ನು ನೀವು ನೋಡಿದ್ದೀರಾ ಅಥವಾ ಕಸ್ಟಮರ್ಸ್ ಬಂದು ನಿಮ್ಮ ಹತ್ರ ಹೇಳಿದಾರಾ? ಸೊ ತುಂಬ ಕಸ್ಟಮರ್ಸ್ ಬಂದುಬಿಟ್ಟು ಹೇಳಿದರೆ ನಮಗೆ ಒಂದು ಖುಷಿ ಆಗುತ್ತೆ. ಬಿಕಾಸ್ ಆಫ್ ನಾವು ಒಂದು ಡಿಸಿಷನಿಂದ, ಒಂದು ಕೆಲಸದಿಂದ ಕಸ್ಟಮರ್ಗೊಂದು ಸಹಾಯ ಆಗ್ತಾಯಿದೆ. ನೋಡಿ, ನಾನು ಇನ್ನು ಇಂಪಾರ್ಟೆಂಟ್ ಹೇಳಿದೆ, ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದೆ. ಸೊ ಮದುವೆ ಆಗ್ತಾಯಿಲ್ಲ ಅಂದರೆ ಈ ಒಂದು ರೆಮಿಡಿ ಬೇಕಂದರೆ ಮಾಡ್ಬೋದು. 3 ಕೆಂಪು ಹವಳ 3 ಬಿಳಿ ಹವಳ ತೊಗೊಂಡ್ಬಿಟ್ಟು ತುಪ್ಪನಲ್ಲಿ ಹಾಕ್ಬಿಟ್ಟು ದೀಪ ಹಚ್ಬೋದು. ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ ನಿಮ್ಮ ಬಾಡಿನಲ್ಲಿ, ಪಾಸಿಟಿವ್ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ವೈಬ್ರೇಷನ್ ಆಗುತ್ತೆ, ಒಂದು ಮದುವೆ ಆಗುತ್ತೆ. ಇದು ಒಂದು ತುಂಬ ರೆಮಿಡಿ ನಾನು ಹೇಳಿದೆ ಲಾಸ್ಟ್ ಎಪಿಸೋಡ್ನಲ್ಲಿ. ಸೊ ಈ ರೆಮಿಡಿ ತುಂಬ ಜನಕ್ಕೆ ಯೂಸ್ಫುಲ್ ಆಯಿತು. ತುಂಬ ಜನದ್ದು ಮದುವೆ ಆಗ್ತಾ ಇದೆ, ಒಂದು ಪಾಸಿಟಿವ್ ಎನರ್ಜಿ ಸಿಗ್ತಾ ಇದೆ, ಪಾಸಿಟಿವ್ ವೈಬ್ ಸಿಗ್ತಾ ಇದೆ. ನಮಗೇನು ಖುಷಿ ಆಗುತ್ತೆ. ಎಷ್ಟೋ ಜನ ಕಸ್ಟಮರ್ಸ್ ಬರ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ಸೊ ಸರ್ ನಮ್ಮ ಜೀವನ ಚೇಂಜ್ ಆಗಿದೆ ಬಿಕಾಸ್ ಆಫ್ ಒನ್ ಜೆಮ್ ಸ್ಟೋನ್. ಲೈಫೇ ಚೇಂಜ್ ಆಗ್ತಾ ಇದೆ, ಒಂದು ಪಾಸಿಟಿವ್ ಎನರ್ಜಿ ಸಿಗ್ತಾ ಇದೆ, ಮೆಂಟಲಿ ಕ್ಲಾರಿಟಿ ಸಿಗ್ತಾ ಇದೆ, ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಥ್ಯಾಂಕ್ ಯು. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಲಗ್ನದ ವಿಚಾರವಾಗಿ ಯಾವ ಒಂದು ರತ್ನವನ್ನು ಧರಿಸಬೇಕು, ಅದರ ವಿಶೇಷತೆ ಏನು, ಜೊತೆಗೆ ನಿಮ್ಮ ಒಂದು ಆಸ್ಟ್ರೋ ಜೆಮ್ಸ್ ಆ್ಯಂಡ್ ಜ್ಯುವೆಲ್ಸ್ನಲ್ಲಿ ಏನೆಲ್ಲ ರತ್ನಗಳು ಸಿಗುತ್ತೆ, ಜೊತೆಗೆ ಅದು ಯಾವ ರೀತಿ ಸರ್ಟಿಫೈಡ್ ಆಗಿರುತ್ತೆ, ಎಲ್ಲದರ ಬಗ್ಗೆ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕಾಗಿ ವೀಕ್ಷಕರ ಪರವಾಗಿ, ವಾಹಿನಿ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ನೀವು ಕೂಡ ರತ್ನವನ್ನು ಖರೀದಿ ಮಾಡಬೇಕಾದಲ್ಲಿ ಆಸ್ಟ್ರೋ ಜೆಮ್ಸ್ ಆ್ಯಂಡ್ ಜ್ಯುವೆಲ್ಸ್ಗೆ ಈ ಕೂಡಲೇ ಭೇಟಿಯನ್ನು ಕೊಡಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.